ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಸ್ಮೋಕಿ ಬಾರ್ಬಿಕ್ಯೂ ಚಿಕನ್ ಮಾಡ್ತಿದ್ದೇನೆ. ನಾನಿಲ್ಲಿ ವಿಂಗ್ಸ್ ಮಾಡ್ತಿದ್ದೇನೆ. ನಾನು ಹೆಚ್ಚಾಗಿ ವಿಂಗ್ಸ್ ಯೂಸ್ ಮಾಡ್ತೇನೆ, ಯಾಕಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಸೊ ಹೆಚ್ಚಾಗಿ ಮಾಡ್ತೇನೆ. ಸೊ ಏನು ಮಾಡಿದರೂ ವಿಂಗ್ಸಲ್ಲೇ ಮಾಡ್ತೇನೆ. ನೀವು ಅದು ನಾರ್ಮಲ್ ಚಿಕನಲ್ಲಿ ಕೂಡ ಮಾಡ್ಬೋದು. ಇದರಲ್ಲಿ ಮೇಯ್ನ್ ಅಂದರೆ ಸ್ಮೋಕ್ ಕೊಡೋದು. 2 ಸಲ ಸ್ಮೋಕ್ ಕೊಡ್ಲಿಕ್ಕೆ ಉಂಟು. ಅದು ನಿಮಗೆ ಗೊತ್ತುಂಟು ಹೇಗೆ ಕೊಡೋದು ಅಂತ. ಒಂದು ಚಾಕುಲ್ ತಗೊಂಡು ಅದನ್ನು ಬಿಸಿ ಮಾಡಿ ಅದನ್ನೊಂದು ಪಾತ್ರೆಯಲ್ಲಿಟ್ಟು ಚಿಕನ್ ಎಲ್ಲಿ ಮ್ಯಾರಿನೇಟ್ ಮಾಡಿದ್ದೇವೆ ಅದರ ಮೇಲೆ ಇಟ್ಟು ಘೀ ಹಾಕಿ ಮುಚ್ಚಿಡೋದು. ಒಂದು 10-15 ಮಿನಿಟ್ಸ್ ಮುಚ್ಚಿಡಬೇಕು. ಆಗ ಒಳ್ಳೆ ಅದರ ಫ್ಲೇವರ್ ಸಿಗ್ತದೆ, ಗೊತ್ತಾಯ್ತಾ? ಸೊ ಇದರಲ್ಲಿ 2 ಸಲ ಹಾಗೆ ಮಾಡ್ಲಿಕ್ಕೆ ಉಂಟು. ಯಾವಾಗ ಅಂತ ನಾನು ಹೇಳ್ತೇನೆ ನಿಮಗೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾವಿವತ್ತು ಸ್ಮೋಕಿ ಬಾರ್ಬಿಕ್ಯೂ ಚಿಕನ್ ಹೇಗೆ ಮಾಡೋದು ಅಂತ ನೋಡುವಾಗ ನೋಡಿ ಎಷ್ಟು ಚಂದ ಕಾಣ್ತದೆ, ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಹೀಗೆಲ್ಲ ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ, ಅವ್ರಿಗೆ ತುಂಬ ಇಷ್ಟ ಆಗ್ಬೋದು ಇದು. ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ವಿಂಗ್ಸ್ ತಗೊಂಡಿದ್ದೇನೆ. 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 2 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ನೀವು ಕಮ್ಮಿ ಕೂಡ ಹಾಕ್ಬೋದು ಮಕ್ಕಳಿಗೆ ಮಾಡೋದಾದ್ರೆ, ಇಲ್ಲದಿದ್ರೆ ಒಳ್ಳೇದಾಗ್ತದೆ, ಸ್ವಲ್ಪ ಖಾರ ಬಂದು ಒಳ್ಳೇದಾಗ್ತದೆ. 1 ಟೀ ಸ್ಪೂನ್ ಆನಿಯನ್ ಪೌಡರ್, 1 ಟೀ ಸ್ಪೂನ್ ಗಾರ್ಲಿಕ್ ಪೌಡರ್, 1 ಟೀ ಸ್ಪೂನ್ ಪ್ಯಾಪ್ರಿಕಾ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನಿಲ್ಲಿ ಚಾರ್ಕೋಲಿದು ಫ್ಲೇಮ್ ಕೊಡ್ತಿದ್ದೇನೆ. ಇದು ಕ್ಲೋಸ್ ಮಾಡಿ ಒಂದು 10-15 ಮಿನಿಟ್ಸ್ ಅಟ್ಲೀಸ್ಟ್ ಹಾಗೆ ಇರಬೇಕು. ನಾನು ಏರ್ ಫ್ರೈಯರ್ ಅಲ್ಲಿ ಫ್ರೈ ಮಾಡ್ತಿದ್ದೇನೆ. ನಿಮ್ಮ ಹತ್ರ ಏರ್ ಫ್ರೈಯರ್ ಇಲ್ಲದಿದ್ರೆ ನಾರ್ಮಲ್ ಫ್ರೈ ಮಾಡಿ ಮಾಡಬಹುದು. ಇದನ್ನು ಸ್ವಲ್ಪ ಆಯಿಲ್ ಬ್ರಷ್ ಮಾಡ್ತಿದ್ದೇನೆ, ಇಲ್ಲದಿದ್ರೆ ಅದು ತುಂಬ ಡ್ರೈ ಆಗ್ತದೆ. ಅದಕ್ಕೋಸ್ಕರ ಇದನ್ನು ನಾನು ಇದನ್ನು ನಾನು 190 ಡಿಗ್ರಿಯಲ್ಲಿ 15 ಮಿನಿಟ್ಸ್ ಇಡ್ತಾ ಇದ್ದೇನೆ. ಸ್ಟಾರ್ಟ್ ಆಗಿದೆ ಕುಕ್ ಆಗಲಿಕ್ಕೆ. ನೋಡಿ ಎಷ್ಟು ಚಂದಾಗಿ ಚಿಕನ್ ಕುಕ್ ಆಗಿದೆ. ಈಗ ಇದಕ್ಕೊಂದು ಸಾಸ್ ಮಾಡುವ. ಅದಕ್ಕೆ ಒಂದು ಬೌಲಲ್ಲಿ 5 ಟೀ ಸ್ಪೂನ್ ಟೊಮೆಟೊ ಕೆಚಪ್, 2 ಟೀ ಸ್ಪೂನ್ ಹಾಟ್ ಗಾರ್ಲಿಕ್ ಸಾಸ್, 2 ಟೀ ಸ್ಪೂನ್ ಮಸ್ಟರ್ಡ್ ಸಾಸ್. ಮಸ್ಟರ್ಡ್ ಸಾಸ್ ಅಂತ ಸಿಗ್ತದೆ, ಅದನ್ನು ಹಾಕಿ. ಮತ್ತೆ ಸ್ವಲ್ಪ ಜಾಸ್ತಿ ಮಾತ್ರದಲ್ಲಿ ಗಾರ್ಲಿಕ್ ಅನ್ನು ಹಾಕಿ ಚಾಪ್ ಮಾಡಿ. 1/2 ಟೀ ಸ್ಪೂನ್ ಪ್ಯಾಪ್ರಿಕಾ ಪೌಡರ್ ಹಾಕಿ, 2 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕಿ, ಮತ್ತೆ 2 ಈರುಳ್ಳಿಯನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ. ಗ್ಯಾಸನ್ನು ಆನ್ ಮಾಡಿ ಇದನ್ನು ಸಾಸಿದ ಪ್ಯಾನ್ ಅನ್ನು ಇಟ್ಟು ಅದನ್ನು ಚೆನ್ನಾಗಿ ಕುಕ್ ಮಾಡಿ. ಒಂದು 5 ನಿಮಿಷ ಅಟ್ಲೀಸ್ಟ್ ನೀವು ಕುಕ್ ಮಾಡಬೇಕು. ಈಗ 5 ಮಿನಿಟ್ಸ್ ಆಗಿದೆ. ಈಗ ನಾನು ಇದಕ್ಕೆ ಒಂದು 1/2 ಕಪ್ ಅಷ್ಟು ಬ್ರೌನ್ ಶುಗರ್ ಅನ್ನು ಹಾಕ್ತಿದ್ದೇನೆ. ಇದನ್ನು ಸಹ ಚೆನ್ನಾಗಿ ಕುಕ್ ಮಾಡಿ, ಅದು ಒಳ್ಳೆ ಮೆಲ್ಟ್ ಆಗ್ಬೇಕಲ್ಲ, ಅಷ್ಟುವರೆಗೆ ಕುಕ್ ಮಾಡಿ. ಈಗ ಇನ್ನೊಮ್ಮೆ ನಾನು ಚಾಕೋಲ್ ಫ್ಲೇಮ್ ಅನ್ನು ಕೊಡ್ತಾ ಇದ್ದೇನೆ. ಸ್ವಲ್ಪ ಘೀ ಹಾಕಿ ಕ್ಲೋಸ್ ಮಾಡಿ ಇಡಿರಿ. ಇದು ಕೂಡ ಒಂದು 10-15 ಮಿನಿಟ್ಸ್ ಹೀಗೆ ಇರಲಿ. ಆಗ ಒಳ್ಳೆ ಅದರ ಫ್ಲೇವರ್ ಎಲ್ಲ ಅದಕ್ಕೆ ಹೀರ್ತದೆ. ಈಗ ನಾವು ರೆಡಿ ಮಾಡಿಟ್ಟ ಸಾಸನ್ನು ಅದರ ಮೇಲೆ ಹಾಕುವ. ಮತ್ತೆ ಚೆನ್ನಾಗಿ ಇದನ್ನು ಟಾಸ್ ಮಾಡಬೇಕು. ಒಳ್ಳೆದು ಟಾಸ್ ಮಾಡಬೇಕು. ಎಲ್ಲ ಚಿಕನಿಗೆ ಅದು ಕೋಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಟಾಸ್ ಮಾಡಿ. ನಮ್ಮ ಬಾರ್ಬಿಕ್ಯೂ
ನಮ್ಮ ಸ್ಮೋಕಿ ಬಾರ್ಬಿಕ್ಯೂ ಚಿಕನ್ ರೆಡಿ ಆಗಿದೆ. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಇದು ಟ್ರೈ ಮಾಡಿ ನೋಡಿ. ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಮಕ್ಕಳಿಗೆಲ್ಲ ಮಾಡಿಕೊಡಿ, ಹೀಗೆಲ್ಲ ತುಂಬಾ ಖುಷಿ ಆಗ್ತದೆ ಅವ್ರು ತಿನ್ಲಿಕ್ಕೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.